ನೈಟಲ್ಲಿ ನನ್ನ ಮಗಳನ್ನೇ ಎಬ್ಬಿಸಿರೋದಕ್ಕೆ ಅವಳು ಪಾಪ ತುಂಬ ಅಳ್ಕೊಂಡು ನಿದ್ದೆನಲ್ಲಿ ಎದ್ದಿರೋ ಬೇಜಾರಲ್ಲಿ ನೀಟಾಗಿ ಕೇಕ್ನ ಕಟ್ ಮಾಡಲಿಲ್ಲ. ಹಾಗೆ ಇದು ಕೇಕ್ನ ಸಿಂಪಲಾಗಿ ಕಟ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಅವಳನ್ನ. ನೆಕ್ಸ್ಟು ಇದು ಬೆಳಗ್ಗೆನೇ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟು ಪೂಜೆ ಕೂಡ ಎಲ್ಲ ಮುಗಿಸ್ದೆ. ನಾನು ಹೋದ ಇಯರ್ ಎಲ್ಲ ಸ್ವಲ್ಪ ಸೋಂಬೇರಿತನ ಮಾಡ್ಕೊಬಿಟ್ಟಿದ್ದೀನಿ ಒಂದು ತಿಂಗಳಿಂದ. ಅದಕ್ಕೋಸ್ಕರ ಇವತ್ತು ಬೇಗ ಎದ್ದು ಪೂಜೆನ ಮಾಡಿ ಮನೆಯಲ್ಲಿ ದೀಪನ ಅಂಟಿಸಿ ಕೆಲಸ ಮಾಡೋದ್ರಿಂದ ನೆಕ್ಸ್ಟು ಇಯರ್ ಫುಲ್ ಕಂಟಿನ್ಯೂ ಆಗಲಿ ಅನ್ನೋದು ನನ್ನ ಆಸೆಗೋಸ್ಕರ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ಪೂಜೆ ಕೂಡ ಮುಗಿಸಿ ಒಂದು ಕಪ್ ಕಾಫಿನ ಕುಡಿದು ಕೂಡ 7 ಅಷ್ಟರಲ್ಲಿ ಮುಗ್ದೋಗ್ಬಿಟ್ಟಿತ್ತು. ಬಟ್ ನಾನು ಡೈಲಿ ಒಂದು ತಿಂಗಳಿಂದ ಹೆಂಗೆ ಮಾಡ್ಕೊಬಿಟ್ಟಿದ್ದೆ ಅಂದರೆ 7 ಎದ್ದು ಆವಾಗ ತಿಂಡಿನ ಪ್ರಿಪೇರ್ ಮಾಡೋಕ್ಕೆ ಹೋಗೀನಿ. ಇದು ಇವತ್ತಿನ ಪಾಸಿಟಿವ್ ಎನರ್ಜಿ ಇರಲಿ ಇನ್ ಲೈಫ್ ಲಾಂಗ್ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆನೆಲ್ಲ ಫುಲ್ ಕಂಪ್ಲೀಟ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಆಗಿ ಕಂಪ್ಲೀಟ್ನ ಮಾಡಿ ಪೂಜೆಯನ್ನು ಮಾಡಿರೋದ್ರಿಂದ ಎಷ್ಟು ಪಾಸಿಟಿವ್ ವೈಬ್ನೆಸ್ ಇದೆ ಅಂತಂದರೆ. ಹಾಗೆ ನೈಟು ನೀಟಾಗಿ ಕೇಕ್ ಕಟ್ ಮಾಡ್ದಲ್ಲೇ ಇರೋದ್ರಿಂದ ನನ್ನ ಮಗಳು ಇನ್ನೊಂದ್ಸಲಿ ಕೇಕ್ನ ಕಟ್ ಮಾಡ್ತೀನಿ ಅಂತ ಅಂದ್ಲು. ಬಟ್ ಖುಷಿಯಾಗಿ ಅವ್ರ ಸ್ಕೂಲಲ್ಲೂ ಇವತ್ತು ಕಲರ್ ಡ್ರೆಸ್ನ ಹೇಳಿದರು. ಅದಕ್ಕೋಸ್ಕರ ಅವಳು ಕೂಡ ಖುಷಿಯಾಗಿ ನಾನು ಕೇಕ್ ಕಟ್ ಮಾಡ್ತೀನಮ್ಮ ಇನ್ನೊಂದ್ಸಲಿ ಅಂತ ಕೇಳಿದಕ್ಕೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಕೇಕ್ನ ಕಟ್ ಮಾಡಿಸ್ದೆ. ಹಾಗೆ ನನ್ನ ಹಸ್ಬೆಂಡು ಕೆಲಸದಲ್ಲಿ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಪಾಪ ಅವರಿಗೆ ಟೈಮ್ನೇ ಕೊಡೋಕ್ಕಾಗ್ತಿಲ್ಲ ನಮಗೆ. ನಾನು ಕೂಡ ಡಿಸ್ಟರ್ಬ್ ಏನೂ ಮಾಡೋಕ್ಕಾಗ್ತಿಲ್ಲ. ಹಾಗೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ಗಳು ಸೇರಿ ಒಂದು ಹತ್ರ ಹೋಗ್ತಿದ್ದೀವಿ. ಅಲ್ಲೂ ಕೂಡ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ಯಾರೆಲ್ಲ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.